ಗುಡ್ ಮಾರ್ನಿಂಗ್ ಎವ್ರಿವನ್. ಮಾರ್ನಿಂಗ್ ಡೇ 4. ನಾವು ಎಲ್ಲ ರೋಬಸ್ಟ್ ಎಲ್ಲ ಕಂಪ್ಲೀಟಾಗೆಲ್ಲ ಕುಯ್ದಾಗಿತ್ತು. ಇವಾಗ ಒಣಗಿಸ್ತಾನೆ ಕೂಡ ಇದ್ದೀವಿ. ಇದು ಬಂದು ಲಾಸ್ಟ್ ಬ್ಯಾಚು. ಅವಾಗ ಕಾಲಾಡ್ಕೊಡ್ತಾ ಇರಬೇಕು, ಯಾಕಂದರೆ ಆದಷ್ಟು ಬೇಗ ಒಣಗಬೇಕಲ್ಲ. ಹಂಗಾಗಿ ಈಗ ಒಣಗ್ಸೋಣ ಅನ್ನೋ ಟೈಮಲ್ಲಿ ಎಲ್ಲ ಕುಯ್ದು ಮುಗ್ದಾದ್ಮೇಲೆ ಆಗಲೇ ಮಳೆ ಮೋಡ ಕೂಡ ಆಗಿದೆ. ನೀವು ನೋಡ್ಬೋದು ವೀಡಿಯೋದಲ್ಲಿ ಯಾವ ಥರ ಕಾಣ್ತಿದೆ ಮಳೆ ಮೋಡ. ಈ ಥರ ಮಳೆ ಎಲ್ಲ ಬಂದುಬಿಟ್ರೆ ಭಾರಿ ಹಿಂಸೆ ಒಣಗ್ಸೋಕ್ಕಂತೂ. ಹೆಂಗೋ ದೇವತೆಯಿಂದ 2-3 ದಿವಸದಿಂದ ಮೋಡ ಇದ್ರೂ ಕೂಡ ಮಳೆ ಏನೂ ಬಂದಿಲ್ಲ. ಹಂಗಾಗಿ ಸ್ವಲ್ಪ ಬಚಾವಾಗಿಬಿಟ್ಟಿದ್ದೀವಿ. ಇದಾದ ನಂತರ ಮತ್ತು ಇನ್ನೊಂದೇನು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ಬಂದು ಮೆಣಸನ್ನು ಕೂಡ ಕೊಯ್ತಾ ಇದ್ದೀವಿ. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು ಮತ್ತು ವೆದರ್ ಕೂಡ ಸರಿ ಇರೋ ಕಾರಣದಿಂದ ಮೆಣಸಿನ ಬೀಳು ಕೂಡ ಎಲ್ಲ ಬತ್ತುತ್ತಾ ಇದೆ. ಮತ್ತು ನೀರು ಕೊಡೋಣ ಅಂತ ಹೇಳ್ಬಿಟ್ರೆ, ಈಗ ನೀರು ಕೊಟ್ಟರೆ ಮಳೆಗಾಲದಲ್ಲಿ ಶೀತ ಆಗಿಬಿಟ್ಟು ಬೀಳು ಸಾಯ್ತವೆ. ಹಂಗಾಗಿ ಈಗ ಹಣ್ಣಾಗಿರೋ ಬೀಳು ಮತ್ತು ಸಣ್ಣ ಬೀಳು ಎಲ್ಲ ಬತ್ತುತ್ತಾ ಇರೋವೆಲ್ಲ ಕುಯ್ತಾ ಇದ್ದೀವಿ. ಆದಷ್ಟು ಎಲ್ಲ ಕುಯ್ದು ಕಂಪ್ಲೀಟಾಗಿ ಮುಗಿಸ್ಕೊಬಿಡ್ತೀವಿ. ಅವಾಗೆಲ್ಲ ಕೆಲಸನೂ ಕೂಡ ಮುಗಿಯುತ್ತೆ. ಮತ್ತು ಇದ್ರ ಜೊತೆಗೆ ಹಾಗೆ ಸ್ವಲ್ಪ ಕಸಿನೂ ಕೂಡ ಮಾಡಿಸ್ತಾ ಇದ್ದೀವಿ. ಈಗ 1 ವರ್ಷದ ಪೂರ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟು ಬೆಳೆ ಎಲ್ಲ ಕುಯ್ದು ಅದ ನಂತರ ಈಗ ಮತ್ತೆ ಮುಂದಿನ ವರ್ಷ ಬೆಳೆ ಕುಯ್ಯೋಕ್ಕೆ ಮತ್ತೆ ಹೊಸದಾಗಿ ಕೆಲಸನ ಶುರು ಮಾಡಿದ್ದೀವಿ. ಅದು ಬಂದು ಫಸ್ಟ್ನೇ ಕೆಲಸ ಬಂದು ಕಸಿ ತೆಗಿಸ್ತಾ ಇದ್ದೀವಿ. ನೀವು ನೋಡ್ಬೋದು ನಾನು ಮೆಣಸು ಕುಯ್ತಾ ಇದ್ದೀನಿ, ಅದ್ರ ಜೊತೆಗೆ ಜನಗಳು ಕೂಡ ಕಸಿನ ತೆಗಿತಾ ಇದ್ದಾರೆ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ನೂ ಯಾರ್ಯಾರು ನಮ್ಮ ಪೇಜ್ನ ಫಾಲೋ ಮಾಡಿಲ್ವೋ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರ್ಯಾರು ಕಾಫಿ ಪ್ಲಾಂಟರ್ಸ್ ಇದ್ದಾರೋ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ.